ನಾನು ಕನ್ಸಲ್ಲೂ ಎಣಿಸಿರಲಿಲ್ಲ ನಾನು ಸಂಗೀತ ನಿರ್ದೇಶಕ ಆಗ್ತೀನಿ ಅಂತ. ನನಗೆ ಟ್ಯೂನ್ಸ್ ಮಾಡೋದು ಒಂದು ಮನಸ್ಸಿಗೆ ಬರ್ತಾ ಇತ್ತು. ಅದನ್ನು ಉಪೇಂದ್ರ ಅವ್ರ ಹತ್ರನೂ ಹಂಚ್ಕೋತಿದ್ದೆ, ಕಾಶಿ ಸರ್ ಹತ್ರನೂ ಹೇಳ್ತಾ ಇದ್ದೆ, ಸರ್ ಇದೊಂದು ಟ್ಯೂನ್ ಇದೆ ನೋಡಿ ಸರ್ ಹೇಗಿದೆ ಅಂತ. ಅದು ನನಗೆ ಸಂಗೀತ ಗೊತ್ತಿಲ್ಲದೆ ಇದ್ದರಿಂದ ಆ ಟೈಮಲ್ಲಿ ಮರ್ತೋಗೋದಕ್ಕೆ ಒಂದು ಡಮ್ಮಿ ಲೈನ್ಸ್ ಬರಿತಾ ಇದ್ದೆ. ಏನಾದರೂ ಉಂಟು ಅದೇ ನನಗೆ ಆ ಡಮ್ಮಿ ಲೈನ್ಸೇ ಸ್ವರಗಳಾಗಿ ಆಯ್ತದು. ಸೊ ಹೀಗೆ ಮಾಡ್ತಾ ಮಾಡ್ತಾ ಒಂದು ಆಲ್ಬಮ್ ಮಾಡಿದ್ವಿ ನಾನು ಎಲ್ ಎನ್ ಶಾಸ್ತ್ರಿ ಸೇರಿ, ಓ ಕುಸುಮ ಬಾಲೆ ಅಂತ. ಆ ಆಲ್ಬಮ್ ಸಾಂಗ್ಸಲ್ಲಿ 8 ಹಾಡು ಶಾಸ್ತ್ರಿ ಅವರೆಲ್ಲ ಹಾಡಿದರು. ಅದನ್ನು ಉಪೇಂದ್ರ ಅವರಿಗೆ ನಾನು ಕೊಟ್ಟ ಮೇಲೆ ಅವ್ರು ಕೇಳಿ ಖುಷಿ ಆಯಿತು. ಅಷ್ಟೊತ್ತಿಗೆ ಅವರಿಗೆ ತರಲೆ ನನ್ನ ಮಗ ಸಿನಿಮಾ ಮೊದಲನೇ ನಿರ್ದೇಶನದಲ್ಲಿ ಅವರಿಗೆ ಸಿಕ್ತು. ನಮ್ಮ ಆರ್ ಎಸ್ ಗೌಡರು ಮತ್ತು ಕೋಟಿಗೊಬ್ಬ ಬಾಬು, ಸೂರಪ್ಪ ಬಾಬು ಅವರು ಸೇರಿಕೊಂಡು ಮತ್ತು ಇನ್ನೊಬ್ಬರು ಮಂಜು ಅಂತ 3 ಜನ ಸೇರ್ಕೊಂಡು ಮಾಡಿದ್ರು ಅದನ್ನು. ಫಸ್ಟ್ ಶೆಡ್ಯೂಲಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಇದ್ದಿದ್ದು, ನಾನು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಅದಕ್ಕೆ ಆ ಸಿನಿಮಾಕ್ಕೆ. ಆವಾಗ ಒಂದು ಶೆಡ್ಯೂಲ್ ಆದಮೇಲೆ ಗ್ಯಾಪ್ ಆಯಿತು, ಈಗ ಕಂಪೋಸಿಂಗ್ ಮಾಡಬೇಕು ಅಂತ. ಕಂಪೋಸಿಂಗ್ ಮಾಡಬೇಕಾದ್ರೆ ಯಾರ ಹತ್ರ ಹೋಗೋದು? ಆ ಮೊದಲು ಫಿಕ್ಸ್ ಆಗಿದ್ದ ಮ್ಯೂಸಿಕ್ ಡೈರೆಕ್ಟರ್ ಅವರು ಸಿಕ್ಕಾಬಟ್ಟೆ ಸಕ್ಸಸ್ ಆಗಿ ಅವರು ಕೈಗೆ ಸಿಗದ ರೀತಿಯಲ್ಲಿ ಆಗಿದ್ರು. ಆವಾಗ ಉಪೇಂದ್ರ ಅವರು ಹೇಳಿದ್ರು, ನಮ್ಮ ಮನೋರು ಮಾಡ್ತಾರೆ, ಮಾಡ್ಸೋಣ ಅವ್ರ ಹತ್ರ ಒಂದು ಕ್ಯಾಸೆಟ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತ. ಅವರು ನೋಡಪ್ಪ ನಿನ್ನ ಧೈರ್ಯ ಅಂತ ಅವ್ರು ಒಪ್ಪಿಸ್ಬಿಟ್ರು. ನನಗೆ ಕೇಳಿದ್ರು, ನಾನು ಆವಾಗ ಮಾಡೋದೇ ಇಲ್ಲ ಅಂತ ಕೂತ್ಬಿಟ್ಟೆ. ಆಗ ಉಪೇಂದ್ರ ಅವರು ನನಗೆ ಬೈದರು, ಅಲ್ಲ ಮನೋಹರ್, ನಿರ್ದೇಶಕ ಆಗಬೇಕು ಅಂತ ನೀವು ಬಂದಿದ್ದೀರಿ ನಿಜ, ಆದರೆ ನಿಮಗೆ ಸಿಗ್ತಾ ಇಲ್ವಲ್ಲ, ಪ್ರೊಡ್ಯೂಸರ್ ಸಿಗ್ತಾ ಇಲ್ವಲ್ಲ, ಅಟ್ಲೀಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ಆಗಿ ನೀವು ಇದೊಂದು ಪ್ರಯತ್ನ ಮಾಡಿ ಅಂತ. ಹಾಗೆ ಅವತ್ತು ರಾತ್ರಿ ಇಡೀ ಅವ್ರ ಹತ್ರ ಬೈಸ್ಕೊಂಡು ಕೊನೆಗೆ ಒಪ್ಕೊಂಡ್ಬಿಟ್ಟೆ ನಾನು. ಸರಿ ಇನ್ನೇನು ಮಾಡೋದು, ಉಪ್ಪಿ ಬಿಡಲ್ಲ. ಆಮೇಲೆ ಮಾರನೇ ದಿನದಿಂದ ಏನೇನು ನಮಗೆ ಖುಷಿ ಬರುತ್ತಾ ಆ ಥರ ಟ್ಯೂನ್ಸ್ ಮಾಡಿಕೊಂಡು ಮುರಳಿ ಮೋಹನ್ ಇದ್ರಲ್ಲ ಅವರು ಇದ್ರ ಜೊತೆಯಲ್ಲಿ, ಉಪೇಂದ್ರ ಶಾಸ್ತ್ರಿ ನಾವು, ಆಮೇಲೆ ಜೆರಾಲ್ಡ್ ಅಂತ ಡೋಲಕ್ ಪ್ಲೇಯರು ಮಾಡ್ತಾ ಮಾಡ್ತಾ ಆ ಸಾಂಗ್ಸ್ ಆಯಿತು. ಅದಕ್ಕೆ ಒಂದು ರೂಪ ಬಂತು, ಮಾಡಿದ್ವಿ. ಅದರಲ್ಲಿ ಜಗ್ಗೇಶ್ ಒಂದು ಹಾಡು ಹಾಡಿದರು. ಅಲ್ಲಿಂದ ಶುರು ಆಯ್ತು ನೋಡಿ. ಜಗ್ಗೇಶ್ ಅವರು ಫಸ್ಟ್ ಟೈಮ್ ಸಿನಿಮಾಕ್ಕೆ ಹಾಡಿದರು. ಹಾಡಿ ಆದಮೇಲೆ ಅವರಿಗೂ ನನಗೂ ಮೊದಲಿಂದ ಗೆಳೆತನ. ಅವರು ಹೋಮ್ ಪ್ರೊಡಕ್ಷನ್ ಒಂದು ಮಾಡಿದ್ರು, ಬಂಡ ನನ್ನ ಗಂಡ. ಅದು ಹಿಟ್ಟಾಯಿತು. ಅದು ನನಗೆ ನೀನೇ ಮಾಡಮ್ಮ ಅಂತಂದರು, ಮಾಡಿದೆ. ಅದರಲ್ಲಿ ಒಂದು ಹಾಡು ನೀವು ಕೇಳಿದ್ರೆ, ಅಂತಿಂತ ಗಂಡು ನಾನಲ್ಲ, ಅದು ಸೂಪರ್ ಹಿಟ್ ಆಯಿತು. ಅಲ್ಲಿಂದ ನಂತರ ಜಗ್ಗೇಶ್ ಅವರಿಗೆ ತುಂಬ ಪ್ರೊಡ್ಯೂಸರ್ಸ್ ಬಂದರು. ಅವರೆಲ್ಲರಿಗೂ ನಮ್ಮ ಮನೋಹರ್ನ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಫಿಕ್ಸ್ ಮಾಡಿಬಿಟ್ರು. ಅಲ್ಲಿಂದ 22 ಸಿನಿಮಾ ಜಗ್ಗೇಶ್ ಅವ್ರದ್ದು ಕಂಟಿನ್ಯೂಸ್ ಮಾಡಿದೆ ನಾನು. ಅಲ್ಲಿಗೆ ನಾನು ಅಂದ್ಕೊಂಡೇ ಇರಲಿಲ್ಲ, ನಾನೊಂದು 2-3 ಸಿನಿಮಾ ಮಾಡಿ ಆಮೇಲೆ ಪ್ರೊಡ್ಯೂಸರ್ನ ಹುಡ್ಕೊಂಡು ಡೈರೆಕ್ಷನ್ಗೆ ಹೋಗೋಣ ಅಂತ. ಅಂದರೆ ಅದು ನನ್ನ ಈ ರೂಟಿಗೆ ಉಪೇಂದ್ರ ಮಾಡಿದ ಕೆಲಸ. ನನ್ನ ಹಣೆಬರನೇ ಬದಲಾಯಿಸ್ಬಿಟ್ರು ಅವರು. ಸೊ ಈ ರೂಟಲ್ಲಿ ಹೋದೆ. ಅಲ್ಲಿಂದ ನಂತರ ಗೆಜ್ಜೆನಾದ ಸಿನಿಮಾ ನನಗೆ ಒಂದು ಹೊಸ ಟರ್ನಿಂಗ್ ಪಾಯಿಂಟು. ಅದು ಏನಾಯಿತು, ರಾಮ್ಕುಮಾರ್ ಅವರು ಹೀರೋ, ಅಣ್ಣ ಅವರ ಅಳಿಯ, ಅವರು ಆ ಸಿನಿಮಾ ನೋಡಿ ಹಾಡುಗಳು ಕೇಳಿ ಖುಷಿಪಟ್ಟರು. ಅಲ್ಲಿಂದ ನನಗೆ ಒಂದಷ್ಟು ಭಕ್ತಿಗೀತೆಗಳು ಮಾಡೋದಕ್ಕೆ ಕೊಟ್ಟರು. ಅದು ನನಗೆ ಫೌಂಡೇಶನ್ ಬಂತು. ಅಲ್ಲಿಂದ ನಂತರ ಅಲ್ಲೂ ಕೂಡ ಅವರಿಗೆ ನನ್ನ ಕೆಲಸ ಇಷ್ಟ ಆಯಿತು, ಜನ್ಮ ಜೋಡಿ ಕೊಟ್ಟರು. ಅಲ್ಲಿಂದ ಮುಂದೆ ಹಾಗೆ ಸಾಕ್ತಾ ಇಲ್ಲಿವರೆಗೆ ಬಂದಿದ್ದೀನಿ. ಮಧ್ಯೆ ತುಂಬ ಮಂದಿ ಕೇಳೋರು, ಏನು ಇವಾಗ ಸಿನಿಮಾ ಮಾಡ್ತಾ ಇಲ್ವಾ ಯಾವುದು ಅಂತ. ಇಲ್ಲಪ್ಪ, ಮಾಡ್ತಾನೇ ಇದ್ದೀನಿ, ಆದರೆ ಅದು ಗೊತ್ತಾಗ್ತಾ ಇಲ್ಲ ಅಂತ. ಯಾಕಂದರೆ ಆವಾಗ ಶಿವರಾಜ್ ಕುಮಾರ್ ಸ್ಟಾರ್, ಜಗ್ಗೇಶ್ ಅವರು ಸ್ಟಾರ್, ಎಲ್ಲರೂ ಸ್ಟಾರ್ಗಳಿದ್ದಾಗ ಅವರ ಸಿನಿಮಾದಲ್ಲಿ ಅದಾದ್ಮೇಲೆ ಹೊಸಬ್ರು ಬರೋಕ್ಕೆ ಶುರು ನೋಡಿ. ಅವರ ಸಿನಿಮಾಕ್ಕೂ ಮಾಡಿದೆ ನಾನು. ಆ ಥರ ದುನಿಯಾ ಮಾಡಿದಾಗ ಅದು ಕ್ಲಿಕ್ ಆಯಿತು. ನನಗೊಂದು ಹೊಸಬ್ರು ಬಂದರೂ ಕೂಡ ನಾವು ಅವ್ರನ್ನ ಡಿಗ್ರೇಡ್ ಮಾಡಬಾರ್ದು, ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ ದುನಿಯಾ ನೋಡಿ ನಾನು ಕಲ್ತ್ಕೊಂಡ್ಬಿಟ್ಟೆ. ಹಾಗಾಗಿ ಬಂದವ್ರದೆಲ್ಲ ಮಾಡ್ತಾ ಹೋದೆ. ಅದರಿಂದ ಒಂದು ಅನಾನುಕೂಲನೂ ಆಯಿತು. ಯಾಕಂದರೆ ಅವ್ರ ಹತ್ರ ಪಬ್ಲಿಸಿಟಿಗೆ ದುಡ್ಡು ಇರ್ತಾ ಇರಲಿಲ್ಲ ಪಾಪ. ಅವಾಗ ಏನು ಮಾಡ್ತಿದ್ರು, ಅದು ರಿಲೀಸ್ ಆಗೋದು ಗೊತ್ತೇ ಆಗ್ತಿರ್ಲಿಲ್ಲ. ನಾನು ಮಾಡಿದ ಮ್ಯೂಸಿಕ್ ಜನಕ್ಕೆ ತಲುಪ್ತಾ ಇರಲಿಲ್ಲ. ಈಗೆಲ್ಲ ಆಯಿತು. ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ಗುರುತಿಸುವಂಥ ಸಿನಿಮಾಗಳು ಮಾಡಿದೆ.
ಹಾಗಾಗಿ ಇಲ್ಲಿವರೆಗೆ ಆ ಒಂದು ಪ್ರಯಾಣ ಬಂತು. ಮಧ್ಯೆ ಆ್ಯಕ್ಟಿಂಗಿಗೂ ಉಪೇಂದ್ರ ಅವರೇ ನನಗೆ ಆ್ಯಕ್ಟಿಂಗಿಗೆ ತಳ್ಳಿಬಿಟ್ರು. ಆಮೇಲೆ ಧಾರಾವಾಹಿಯಲ್ಲೂ ಕೂಡ ನನಗೆ ಫಣಿ ರಾಮಚಂದ್ರ ಅವರು ದಂಡಪಿಂಡಗಳು ಧಾರಾವಾಹಿಯಲ್ಲಿ ಕೊಟ್ಟು ಅಲ್ಲಿ ನಾರದನ ಪಾತ್ರ ಮಾಡಿಸಿ ಅಲ್ಲೂ ಕೂಡ ನನ್ನ ಒಂದು ಒಳ್ಳೆಯ ಅದೃಷ್ಟ ಏನಂತಂದ್ರೆ ಇಲ್ಲಿವರೆಗೆ ಯಾವುದೋ ಸೋಲು ಅಂತ ನಾನು ಕಂಡಿಲ್ಲ. ಮೊದಲನೇ ಹಾಡು ಬರೆದಾಗ ಓದೈದು ರವ ಜೊತೆಗಾರ ಅದು ಸೂಪರ್ ಹಿಟ್ ಆಯಿತು. ಅದಾದ್ಮೇಲೆ 7 ಸುತ್ತಿನ ಕೋಟೆಯಲ್ಲಿ 5 ಹಾಡಿದ್ರು ಕೂಡ ನಾನು ಬರೆದಿದ್ದು ಹಿಟ್ಟಾಯಿತು, ಸಂತ ಸರಳುವ ಸಮಯ. ಹಾಗೆ ಮಾಡ್ತಾ ಮಾಡ್ತಾ ದಂಡಪಿಂಡಗಳು ಕ್ಲಿಕ್ ಆಯಿತು, ಮ್ಯೂಸಿಕ್ಕು ತರಲೆ ನಮಗ ಆಯಿತು, ಎಲ್ಲ ಆಯಿತು. ಜನ್ಮ ಜೋಡಿಗೆ ಹಿಟ್ ಮೇಲೆ ಹಿಟ್ ಸಿಗ್ತಾ ಹೋಯ್ತು ನನಗೆ. ಇದು ಅನೇಕ ಎಷ್ಟೋ ಪ್ರತಿಭಾವಂತರು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ, ಪ್ರಯತ್ನ ಮಾಡ್ತಾನೇ ಇದ್ದಾರೆ ಪಾಪ. ಆದರೆ ಅವ್ರಿಗೆ ಸಿಗದಂತಹ ಯಶಸ್ಸು ನನಗೆ ಸಿಕ್ಕಿದೆ ಅನ್ನೋದು ನನಗೊಂದು ತೃಪ್ತಿ ಮತ್ತು ಸಂತೋಷ. ಇದು ನನ್ನ ಒಂದು ಬಟ್ ನನ್ನ ಟ್ರ್ಯಾಕ್ ನೀವು ಗ್ರಾಫ್ ನೋಡ್ತಾ ಇದ್ರೆ ಜನವಾಣಿ ಪತ್ರಿಕೆಯಲ್ಲಿ 78ನೇ ಇಸ್ವಿಯಲ್ಲಿ ಕಾರ್ಟೂನಿಸ್ಟ್ ಆಗಿ ಸೇರಿಕೊಂಡು ಅಲ್ಲಿ ಪ್ರೂಫ್ ರೀಡಿಂಗು ಮಾಡಿಕೊಂಡು ಕಾರ್ಟೂನಿಸ್ಟಿಂದ ಸುಂದರ್ನಾಥ್ ಸುವರ್ಣ ಅವರಿಂದ ಅವರ ಪರಿಚಯ ಆಗಿ, ಕಾಶಿನಾಥ್ ಸರ್ ಪರಿಚಯ ಆಗಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಕ್ಲಾಬ್ ಬಾಯ್ ಆಗಿ, ಅಲ್ಲಿಂದ ನಂತರ ಲಿರಿಸಿಸ್ಟ್ ಆಗಿ, ಅದಾದ ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅದಾದ ನಂತರ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅದಾದ ನಂತರ ಆ್ಯಕ್ಟರ್ ಆಗಿ, ಹೀಗೆ ಹಲವು ರೀತಿಯ ಬಣ್ಣಗಳು ನನಗೆ ಸಿಕ್ಕಿದೆ. ಆದರೆ ಬಣ್ಣ ಬದಲಾಯಿಸಿಲ್ಲ, ಗೊಸುಂಬೆ ಥರ ಬೇರೆ ಬೇರೆ ಬಣ್ಣಗಳನ್ನ ಕೊಟ್ಟರು ನನಗೆ ಚಿತ್ರರಂಗದಲ್ಲಿ. ಎಲ್ಲರೂ ನನ್ನ ಕೈ ಹಿಡಿದು ಒಂದು ಮಗುವನ್ನ ನಡೆಸ್ಕೊಂಡು ಹೋದಾಗೆ ನನ್ನನ್ನು ಎಲ್ಲ ಗಣ್ಯರು, ಅದನ್ನು ನಾನು ಎಷ್ಟು ಮಂದಿ ನೆನೆಸ್ಕೋಬೇಕು ನಾನು. ಉಪೇಂದ್ರ ಅವ್ರನ್ನ, ಹಂಸಲೇಖ ಅವ್ರನ್ನ, ಕಾಶಿನಾಥ್ ಸರ್ನ, ಆಮೇಲೆ ಕುಣಿಗಲ್ ನಾಗಭೂಷಣ್ ಅವರು, ಆರ್ ಎನ್ ಜಯಗೋಪಾಲ್ ಅವರು ಮತ್ತೆ ವಿಜಯ ಭಾಸ್ಕರ್ ಬಗ್ಗೆ ನನಗೆ ಒಂದು ವಿಶೇಷ ಗೌರವ. ಯಾಕಂತಂದ್ರೆ IPRS ಸಂಸ್ಥೆಗೆ ನನ್ನ ಒತ್ತಾಯ ಮಾಡಿ ಸೇರಿಸಿದವರು ಅವರಿಬ್ಬರು. ಹೀಗೆ ಅನೇಕ ಗಣ್ಯರು ನನಗೆ ಅವಕಾಶ ಕೊಟ್ಟು ಬೆಳೆಸಿದರು. ಇವತ್ತಿಗೆ ಬಹಳ ಹಿಂದೆ ತಿರುಗಿ ನೋಡಿದಾಗ ನಿರ್ದೇಶನ ಮಾಡೋದಕ್ಕೆ ಅಷ್ಟೊಂದು ಅವಕಾಶ ಸಿಗಲಿಲ್ಲ ಅನ್ನೋದು ಒಂದು ಬೇಸರ ಇದ್ರೂ ಕೂಡ, ಬೇಸರಕ್ಕಿಂತ ಜಾಸ್ತಿ ಯಶಸ್ಸು ಇದೆಯಲ್ಲ ಅದು ನನಗೆ ಖುಷಿ ಕೊಟ್ಟಿದೆ. ಜನ್ಮ ಜೋಡಿ ಅಕ್ಕಿ, ಕುರ್ಬನ್ ರಾಣಿ, ಚಿಗುರದ ಕನಸು, ಹೀಗೆ ಅನೇಕ ರೀತಿಯಲ್ಲಿ ನನಗೆ ಯಶಸ್ಸು